ನೋಡಿ, ಇಲ್ಲಿ ಒಂದು ಕಡೆ ಸರ್ಕಾರದ ತಪ್ಪು, ಮತ್ತೊಂದು ಕಡೆ KSCA DNA ಏನಿದೆ ಎಲ್ಲರ ಮೇಲೂ ಕೂಡ ಆರೋಪಗಳು ಕೇಳಿ ಬರ್ತಾ ಇದೆ. ಮತ್ತೊಂದು ಕಡೆ CID ಅಧಿಕಾರಿಗಳೇನಿದ್ದಾರೆ ಮಾಹಿತಿಯನ್ನು ಸಂಗ್ರಹಿಸಿ ಅಲ್ಲಿಂದ ತೆರಳಿದ್ದಾರೆ. KSCA ಸಿಬ್ಬಂದಿಗಳ ಬಳಿ ಒಂದಷ್ಟು ಮಾಹಿತಿಗಳನ್ನು ಕಲೆಕ್ಟ್ ಮಾಡುವಂಥ ಕೆಲಸ ಆಗಿದೆ. ಎಲ್ಲೆಲ್ಲಿ ಗೇಟ್ ಓಪನ್ ಆಗಿತ್ತು, ಯಾವ್ಯಾವ ಗೇಟ್ಗಳು ಕ್ಲೋಸ್ ಆಗಿತ್ತು, ಆಮೇಲೆ ಇಲ್ಲಿ ಭದ್ರತೆಯ ವಿಚಾರವಾಗಿ ಏನೆಲ್ಲ ಕ್ರಮ ಆಗಿತ್ತು, ಪ್ರತಿಯೊಂದು ವಿಚಾರವನ್ನು ಕೂಡ ಇಲ್ಲಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು CID ಟೀಮ್ ಮಾಡಿದೆ. ಯಾಕಂತಂದರೆ CIDಗೆ ಈ ತನಿಖೆ ಟ್ರಾನ್ಸ್ಫರ್ ಆಗ್ತಾ ಇದ್ದಂತೆಯೇ ಒಂದು ಕಡೆ ತನಿಖೆಯನ್ನು ಚುರುಕುಗೊಳಿಸಿದೆ CID ಅಧಿಕಾರಿಗಳು. ಅದರ ಜೊತೆಗೆ ಒಂದಷ್ಟು ಇನ್ಫಾರ್ಮೇಷನ್ಗಳನ್ನು ಕಲೆಕ್ಟ್ ಮಾಡಿದ್ದಾರೆ. ಮತ್ತೆ ಸೋಮವಾರ ಅಂದರೆ ನಾಳೆ ಅಲ್ಲ, ನಾಳಿದ್ದು ಮತ್ತೆ ಚಿನ್ನಸ್ವಾಮಿ ಸ್ಟೇಡಿಯಂಗೆ CID ಟೀಮ್ ಭೇಟಿ ಕೊಡುತ್ತೆ. ಈಗ ಒಂದಷ್ಟು ಪ್ರಾಥಮಿಕ ಮಾಹಿತಿಗಳನ್ನು ಕಲೆ ಹಾಕಿ ಅಧಿಕಾರಿಗಳು ಅಲ್ಲಿಂದ ತೆರಳಿದ್ದಾರೆ. ಸೊ ಎಲ್ಲಿ ಈ ಕಾಲ್ತುಳಿತ ಸಂಭವಿಸಿತ್ತಲ್ಲ ಆ ಜಾಗಕ್ಕೆ ತೆರಳಿ ಅಲ್ಲಿ KSCA ಸಿಬ್ಬಂದಿಗಳೇನಿರ್ತಾರೆ ಅವರ ಬಳಿ ಒಂದಷ್ಟು ಇನ್ಫಾರ್ಮೇಷನನ್ನು ತೆಗೆದುಕೊಂಡು ಇವತ್ತು ಹೋಗಿದ್ದಾರೆ. ಮತ್ತೊಂದು ಕಡೆ ಈಗ ಅಲ್ಲಿ ಆರೋಪಿಗಳನ್ನು 4 ಜನ ಏನು ಆರೋಪಿಗಳಿದ್ದಾರೆ ಅವರನ್ನು ಬಾಡಿ ವಾರೆಂಟ್ ಮೇಲೆ ಕಸ್ಟಡಿಗೆ ಪಡೆಯೋದಕ್ಕೆ ಸಿದ್ಧತೆ ಕೂಡ ಆಗ್ತಾ ಇದೆ. ಸೊ ಈಗ ಸೋಮವಾರ ಎಗೇನ್ ಮತ್ತೆ ಕ್ರೀಡಾಂಗಣಕ್ಕೆ CID ಟೀಮ್ ಭೇಟಿಯನ್ನು ಕೊಡುತ್ತೆ. ಒಂದು ಕಡೆ KSCA ಆಡಳಿತ ಮಂಡಳಿಯ ಸಭೆ, ಅದರ ಜೊತೆಗೆ CID ಕೂಡ ಈ ತನಿಖೆಯನ್ನು ಚುರುಕುಗೊಳಿಸಿದೆ. ಇದೆಲ್ಲದರ ನಡುವೆ ಒಂದಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡುವಂಥ ಕೆಲಸವನ್ನು ಕೂಡ ಕ್ರೀಡಾಂಗಣಕ್ಕೆ ತೆರಳಿ CID ಟೀಮ್ ಮಾಡಿದೆ.